ಬಡತನ ಅನ್ನೋದು ಎಂಥ ಶತ್ರುಗೂ ಬೇಡ ಅಂತ ಅನ್ಸುತ್ತೆ. ಕಾರಣ ಬಡತನ ಪಾಪ ಎಂತೆಂಥ ದಾರಿಗಳನ್ನ ಹಿಡಿಯೋ ರೀತಿಯಲ್ಲಿ ಮಾಡ್ಬಿಡುತ್ತೆ ಅನ್ನೋದು ಪ್ರಶ್ನೆ. ಕಾರಣ ಒಂದು ಮನೆಯಲ್ಲಿ ಮಗು ಜನಿಸುತ್ತೆ, 2 ವರ್ಷದ ಮಗು. ಬಟ್ ಹುಟ್ಟಿನಿಂದಲೂ ಕೂಡ ಕಾಯಿಲೆಯಂತೆ ಪದೇ ಪದೇ ಆಸ್ಪತ್ರೆಗೆ ಮಗುವನ್ನ ಕರ್ಕೊಂಡು ಓಡಾಡ್ತಿದ್ದಾರೆ ಪೇರೆಂಟ್ಸ್. ಆದ್ರೆ ಆ ಮಗುವಿಗೆ ಚಿಕಿತ್ಸೆ ಕೊಡಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ವಂತೆ ಹೆತ್ತ ತಂದೆಗೆ. ಹಂಗಾಗಿ ಆತ ಮಾಡಿದ್ದು ಮಹಾಪರಾಧ. ಚಿಕಿತ್ಸೆಗೆ ಹಣ ಇಲ್ಲದಕ್ಕೆ ಕೊಲೆ ಗಡುಕ ಆಗೋದಕ್ಕೆ ಹೊರಟನಂತೆ ತಂದೆ. ಹಣ ಇಲ್ಲ ಅಂತಾನೆ 2 ವರ್ಷದ ಜೋಯಲ್ಗೆ ವಿಷ ಉಣಿಸಿದ್ದಾನೆ ಹೆತ್ತಪ್ಪ. ಆಹಾರ ನೀಡೋದಕ್ಕೆ ಹಾಕಿದ್ದ ಪೈಪ್ ಮೂಲಕ ವಿಷ ಹಾಕಿದ್ದಾನಂತೆ ಪಾಪಿ ತಂದೆ. ಡಿಸೆಂಬರ್ 22ರ ರಾತ್ರಿ ವಿಷವನ್ನ ಮಗುವಿನ ದೇಹಕ್ಕೆ ಸೇರಿಸ್ಬಿಟ್ಟಿದ್ದಾನೆ. ಮಗು ಬಾಯಲ್ಲಿ ನೊರೆ ಕಂಡು ತಾಯಿ ಮತ್ತು ಅಜ್ಜಿ ಇಬ್ರೂ ಕೂಡ ಗಾಬರಿ ಆಗ್ತಾರೆ. ಕೇಳಿದ್ದಕ್ಕೆ ಚಿಕಿತ್ಸೆಗೆ ದುಡ್ಡಿಲ್ಲ, ಅದಕ್ಕೆ ವಿಷ ಹಾಕ್ಬಿಟ್ಟಿದ್ದೀನಿ ಅಂತ ಮುನಿಕೃಷ್ಣ ಹೇಳ್ಕೊಳ್ತಾರಂತೆ. ಕೂಡಲೇ ಆಸ್ಪತ್ರೆಗೆ ತಾಯಿ ಮತ್ತು ಅಜ್ಜಿ ಮಗುವನ್ನ ಎತ್ಕೊಂಡು ಹೋಗ್ತಾರೆ. ಆಸ್ಪತ್ರೆಗೆ ಮಗುವನ್ನ ಸೇರಿಸಿ ಬಳಿಕ ಸಿದ್ದಾಪುರ ಠಾಣೆಗೆ ಬಂದು ದೂರು ಕೂಡ ಕೊಟ್ಟಿದ್ದಾರೆ. ಇಂದಿರಾನಗರ ಮಕ್ಕಳ ಆಸ್ಪತ್ರೆಯಲ್ಲಿ ಮಗುವಿಗೆ ಈಗ ನಿರಂತರವಾಗಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಆದ್ರೆ ಸದ್ಯ ಚಿಕಿತ್ಸೆ ಪಡೆದುಕೊಳ್ತಾ ಇರುವಂತಹ ಮಗುವಿನ ಸ್ಥಿತಿ ಗಂಭೀರ ಅನ್ನೋದರ ಡೀಟೇಲ್ಸ್ ಕೂಡ ಸಿಗ್ತಾ ಇದೆ. ಹುಟ್ಟಿದಾಗ್ಲೇ ಕಾಯಿಲೆ ಇತ್ತಂತೆ, ಹಿಂಗಾಗಿ ಆಸ್ಪತ್ರೆಗೆ ಪದೇ ಪದೇ ಓಡಾಡಬೇಕಾದಂತಹ ಪರಿಸ್ಥಿತಿ. ಚಿಕಿತ್ಸೆ ಕೊಡಿಸೋಕ್ ದುಡ್ಡಿಲ್ಲ, ವಿಪರೀತ ದುಡ್ಡು ಕೇಳ್ತಾರೆ ಆಸ್ಪತ್ರೆಯವರು. ಹಿಂಗೆ ಆದ್ರೆ ಬದುಕು ನಡೆಸೋದು ಹೆಂಗೆ ಅನ್ನುವಂತಹ ಪ್ರಶ್ನೆ ತಂದೆಯನ್ನ ಕಾಡಿದೆ. ಅದಕ್ಕೆ ಈ ರೀತಿ ಮಗುವನ್ನ ಕೊಲ್ಲುವಂತ ಮನಸ್ಸು ಬಂತ ಅನ್ನೋದು ಪ್ರಶ್ನೆ. 2 ವರ್ಷದ ಪುಟ್ಟ ಕಂದಮ್ಮ, ಅದಕ್ಕೆ ನೀವು ವಿಷ ಹಾಕಿ ಕೊಲ್ಲೋ ಪ್ರಯತ್ನಗಳಾಗತ್ತೆ ಅಂತ ಅಂದ್ರೆ ಹೆತ್ತ ತಂದೆಯಿಂದ. ಅದೇ ರೀತಿ ನೋಡಿ, 2 ವರ್ಷದ ಪುಟ್ಟ ಕಂದ ಹಾಸಿಗೆ ಹಿಡ್ಕೊಂಡಿದೆ. ಆಹಾರ ಕೊಡೋದಕ್ಕೆ ಅಳವಡಿಸಿರ್ತಾರಲ್ಲ ಪೈಪ್, ಅದೇ ಪೈಪಲ್ಲಿ ಪಾಪ ವಿಷ ಕೂಡ ಹಾಕ್ಬಿಟ್ಟಿದ್ದಾನಂತೆ ಹೆತ್ತ ತಂದೆ. ಅದಕ್ಕೇನು ಗೊತ್ತಾಗುತ್ತೆ ಇದು ವಿಷಾನ, ಊಟನ, ನೀರು ಕೊಡ್ತಿದ್ದಾರ ಏನು ಅಂತ. ಬಟ್ ಸ್ವಲ್ಪ ಹೊತ್ತಾದ ಮೇಲೆ ಬಾಯಲ್ಲಿ ನೊರೆ ಬರೋದಕ್ಕೆ ಶುರುವಾಗಿದೆ. ಹಂಗಾಗಿ ತಾಯಿ ಗಾಬರಿ ಆಗ್ತಾರೆ. ತತ್ಕ್ಷಣಕ್ಕೆ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಆದ್ರೆ ಮಗುವಿನ ಸ್ಥಿತಿ ಈಗ ಗಂಭೀರ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಈಗ ತಾಯಿನೇ ಹೋಗಿ ದೂರು ಕೊಟ್ಟಿದ್ದಾರೆ ತಂದೆ ಮೇಲೆ. ಈ ರೀತಿ ಮಗು ಕೊಲ್ಲೋದಕ್ಕೆ ಪ್ರಯತ್ನಗಳು ಆಗಿದೆ ಅನ್ನೋ ಕಾರಣಕ್ಕೆ. ಬಟ್ ಎನಿವೆ, ಆ 2 ವರ್ಷದ ಪುಟ್ಟ ಕಂದಮ್ಮ ಚೇತರಿಸ್ಕೊಳ್ಳಿ, ಆದಷ್ಟು ಬೇಗ ಚೇತರಿಸ್ಕೊಂಡು ಮನೆಗೆ ವಾಪಸ್ ಆಗ್ಲಿ, ಇದಷ್ಟೇ ನಮ್ಮ ಆಶಯ. ಏನೇ ಆಗ್ಲಿ, ಬಡತನ ಇರ್ಲಿ ಬಿಡ್ಲಿ, ಅಟ್ಲೀಸ್ಟ್ ಸಹಾಯ ಕೇಳಬಹುದಾಗಿತ್ತು ಯಾರ ಹತ್ರನಾದ್ರೂ. ಕೆಲ ಸರ್ಕಾರಿ ಆಸ್ಪತ್ರೆಗಳು ಬಡವರಿಗೆ ಅಂತಾನೆ ಇದೆಯಲ್ಲ, ಅಲ್ಲೂ ಕೂಡ ಚಿಕಿತ್ಸೆ ಕೊಡಿಸ್ಬೇಕಾಗಿತ್ತು. ಬಟ್ ಈ ರೀತಿ ದಾರಿ ಹಿಡಿದಿದ್ದು ಯಾಕೆ ಅನ್ನೋದು ಪ್ರಶ್ನೆ ಆಗುತ್ತೆ. ನನ್ನ ಗಂಡ ಪಾಯ್ಸನ್ ಆಗಿಬಿಟ್ಟಿದ್ದಾನೆ. ನನ್ನ ಮಗುಗೆ ವಾಸಿ ಆಗಲ್ಲ ಅಂತ ಡಾಕ್ಟರ್ ಹೇಳಿದಂತ ಪಾಯ್ಸನ್ ಆಗಿಬಿಟ್ಟಿದ್ದಾನೆ. ಚೆನ್ನಾಗಿ ನೋಡ್ಕೊತಿದ್ನು, ಏನಾಯ್ತು ಏನೋ ಗೊತ್ತಿಲ್ಲ. ಅವನಷ್ಟು ಕೊನೆ ಪಾಯ್ಸನ್ ಆಗಿಬಿಟ್ಟು ಗೊತ್ತಿಲ್ಲದಿರಂಗೆ ಆ್ಯಕ್ಷನ್ ಮಾಡಿದ್ನು. ಮತ್ತು ಹಾಸ್ಪಿಟಲ್ಗೆ ಅವನು ಕರ್ಕೊಬಂದಿಲ್ಲ, ನಮ್ಮ ಅಮ್ಮ ಅವರೇ ಕರ್ಕೊಬಂದರು. ಕರ್ಕೊಬಂದ್ಬಿಟ್ಟು ಇಲ್ಲಿ ಬಿಟ್ಬಿಟ್ಟು ಹೋಗ್ಬಿಟ್ರು. ಇನ್ನೂ ಸತ್ತಿಲ್ವ ಮಗು ಅಂತ ಬಂದು ಕೇಳಿದ್ರು. ಮತ್ತು ಅವರು ಹೊರಟು ಬಿಟ್ಟರು. ಇಲ್ಲ ಇಲ್ಲಿ ಇವಾಗ ನನ್ನ ಮಗುಗೆ ನ್ಯಾಯ ಮಾಡಲೇಬೇಕು. ನನ್ನ ದೊಡ್ಡ ಮಗುನೂ ನನಗೇ ಬೇಕು. ನಮ್ಮ ಅಮ್ಮವರು ಎಷ್ಟು ದಿನ ಅಂತ 5 ವರ್ಷದಿಂದ ನಮ್ಮ ಅಮ್ಮ ಅವರೇ ನೋಡ್ತಿದ್ದಾರೆ. ಮದುವೆ ಆಗಿ 15 ದಿನ ನಮ್ಮ ಅತ್ತೆ ಮನೇಲಿ ಇದ್ದಿದ್ದಿಲ್ಲ. ನಾನು ಜಗಳ ಮಾಡಿ ಕಳಿಸ್ಬಿಡ್ತಾ ಇದ್ದಾರೆ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಮದುವೆ ಆಗಿ 6 ವರ್ಷ ಆಗ್ತಿದೆ. 6 ವರ್ಷ ಆಗ್ತಿದೆ. ಅವತ್ತು ಏನಾಯ್ತು ರಾತ್ರಿ? ನೀವು ಯಾವಾಗ ನೋಡಿದ್ರಿ ಮಗುನ? ಯಾವ ಸಿಚುವೇಶನ್ ಇತ್ತು ಮಗು? ಮಗುಗೆ ಬ್ಲಾಕಲ್ಲಿ ವಾಮಿಟ್ ಮಾಡ್ತಾ ಇದ್ದಾನೆ. ಪೆಟ್ರೋಲ್ ಸ್ಮೆಲ್ ಬರ್ತಾ ಇದೆ ವಾಮಿಟ್ಟು. ಆವಾಗ ನಮಗೆ ಅನಿಸ್ತು ಚೆನ್ನಾಗಿ ಇತ್ತು ಮಗು, ಇಷ್ಟೊತ್ತು ದೋಸೆ ತಿನ್ನಿಸಿ ಮಲಗಿಸಿದ್ದೀರಿ, ವಾಮಿಟು ಬ್ಲ್ಯಾಕ್ ಕಲರ್ ಬಂತು, ಪೆಟ್ರೋಲ್ ಸ್ಮೆಲ್ ಬಂತು. ಮತ್ತು ಅವರೇ ಎತ್ಕೊಂಡೋಗಿ ಬಾತ್ರೂಮಲ್ಲಿ ತಣ್ಣೀರಿಗೆ ಹಾಕಿ ಬಿಸಾಕಿದ್ದಾರೆ. ನನ್ನ ಗಂಡ ಮಗುಗೆ ಸಡನ್ನಾಗಿ ಉಸಿರಾಡಲಿಕ್ಕೆ ಕಷ್ಟ ಆಗಿದೆ. ಸೊ ಕರ್ಕೊಂಡು ಬಂದಿದ್ದಾರೆ. ಸೊ ಟ್ರೀಟ್ಮೆಂಟ್ ಎಲ್ಲ ಮಾಡಿದ್ದೇವೆ. ಮಗು ವಾಸ್ ಆನ್ ವೆಂಟಿಲೇಟರ್. ನಾವು ಇವಾಗ ಆಕ್ಸಿಜನ್ ಸಪೋರ್ಟ್ ಮೇಲಿದೆ. ಮಾಡೆಲ್ ಇದೆ ಮಗು ಕಂಡೀಷನ್ ಹೇಗಿದೆ? ಹೇಳಿದೆ ಅಲ್ಲ, ಮಗು ಆಕ್ಸಿಜನ್ ಸಪೋರ್ಟ್ ಮೇಲೆ ಇದೆ. ಸೊ ಆ್ಯಂಡ್ ಇನ್ನೂ ಕೂಡ ಅದು ಮಗುಗೆ NG ಟ್ಯೂಬಲ್ಲೇ ಅದು ಆಹಾರ ಎಲ್ಲ ಕೊಡ್ತಾ ಇದ್ದೇವೆ. ಸೊ ಇನ್ನೂ ಮಗು ಹಾಸ್ಪಿಟ್ಲಲ್ಲಿ ಇರಬೇಕಾಗತ್ತೆ. ಇನ್ನು ಫರ್ದರ್ ಟ್ರೀಟ್ಮೆಂಟ್ ರಿಕ್ವೈರ್ಮೆಂಟ್ ಇದೆ. ಮಗುಗೆ ಸಡನ್ನಾಗಿ ಉಸಿರಾಡಲಿಕ್ಕೆ ಕಷ್ಟ ಆಗಿದೆ. ಸೊ ಕರ್ಕೊಂಡು ಬಂದಿದ್ದಾರೆ. ಸೊ ಟ್ರೀಟ್ಮೆಂಟ್ ಎಲ್ಲ ಮಾಡಿದ್ದೇವೆ. ಮಗು ವಾಸ್ ಆನ್ ವೆಂಟಿಲೇಟರ್. ನಾವು ಇವಾಗ ಆಕ್ಸಿಜನ್ ಸಪೋರ್ಟ್ ಮೇಲಿದೆ. ಮಾಡೆಲ್ ಇದೆ ಮಗು ಕಂಡೀಷನ್ ಹೇಗಿದೆ? ಹೇಳಿದೆ ಅಲ್ಲ, ಮಗು ಆಕ್ಸಿಜನ್ ಸಪೋರ್ಟ್ ಮೇಲೆ ಇದೆ. ಸೊ ಆ್ಯಂಡ್ ಇನ್ನೂ ಕೂಡ ಅದು ಮಗುಗೆ NG ಟ್ಯೂಬಲ್ಲೇ ಅದು ಆಹಾರ ಎಲ್ಲ ಕೊಡ್ತಾ ಇದ್ದೇವೆ. ಸೊ ಇನ್ನೂ ಮಗು ಹಾಸ್ಪಿಟ್ಲಲ್ಲಿ ಇರಬೇಕಾಗತ್ತೆ. ಇನ್ನು ಫರ್ದರ್ ಟ್ರೀಟ್ಮೆಂಟ್ ರಿಕ್ವೈರ್ಮೆಂಟ್ ಇದೆ. ಮಗುಗೆ ಸಡನ್ನಾಗಿ ಉಸಿರಾಡಲಿಕ್ಕೆ ಕಷ್ಟ ಆಗಿದೆ. ಸೊ ಕರ್ಕೊಂಡು ಬಂದಿದ್ದಾರೆ. ಸೊ ಟ್ರೀಟ್ಮೆಂಟ್ ಎಲ್ಲ ಮಾಡಿದ್ದೇವೆ. ಮಗು ವಾಸ್ ಆನ್ ವೆಂಟಿಲೇಟರ್. ನಾವು ಇವಾಗ ಆಕ್ಸಿಜನ್ ಸಪೋರ್ಟ್ ಮೇಲಿದೆ. ಮಾಡೆಲ್ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಿರೀಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಗಿರೀಶ್, ಚಿಕಿತ್ಸೆಗೆ ದುಡ್ಡಿಲ್ಲ ಅಂದ್ರೆ ಅಟ್ಲೀಸ್ಟ್ ಸಹಾಯ ಕೇಳಬೇಕಾಗಿತ್ತು. ಸರ್ಕಾರಿ ಆಸ್ಪತ್ರೆಗಳಿದೆ ಬಡವರಿಗೆ ಅಂತ, ಅದನ್ನ ಬಿಟ್ಟು ಹೆತ್ತ ಮಗುವನ್ನ ಸಾಯಿಸೋ ದಾರಿ ಹಿಡಿದಿದ್ ಯಾಕೆ? ಮಗುವಿನ ಸ್ಥಿತಿ ಈಗ ಹೇಗಿದೆ? ಅಟ್ಲೀಸ್ಟ್ ಏನ್ ಲೇಟೆಸ್ಟ್ ಅಪ್ಡೇಟ್ ಸಿಗ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ?
ವೃತ್ತಿ ಯಾವ ಒಂದು ತಂದೆಯೂ ಕೂಡ ಮಾಡದ ಅಮಾನುಷ ಕೃತ್ಯವನ್ನ ಈ ಮುನಿಕೃಷ್ಣ ಮಾಡಿದ್ದಾನೆ ಅಂತಾನೆ ಹೇಳ್ಬೋದು. ಏನು ಕಳೆದ ಡಿಸೆಂಬರ್ 22ನೇ ತಾರೀಕು ರಾತ್ರಿ ಮಲಗಿರುವ ಮಗುವನ್ನ ತೆಗೆದುಕೊಂಡು ಹೋಗಿ ಬಚ್ಚಲು ಮನೆ ಮತ್ತು ರೂಮ್ ಅಲ್ಲಿ ಹೋಗಿ ವಿಷವನ್ನ ಉಣಿಸಿ, ಅದು ಕೂಡ ಫುಡ್ ಅರ್ಗೋದಿಲ್ಲ ಅಂತ ಒಂದು ಪೈಪ್ ಅನ್ನ ಅಳವಡಿಸಿರ್ತಾರೆ. ಆ ಮಗುಗೆ ಒಂದು ಕಾಯಿಲೆ ಇರುತ್ತೆ, ಹೀಗಾಗಿ ಆ ಪೈಪ್ ನ ಮೂಲಕ ಈ ಪಾಪಿ ತಂದೆ ವಿಷವನ್ನ ಹಾಕಿರ್ತಾನೆ. ನಂತರದಲ್ಲಿ ಯಾವಾಗ ಮಗು ಅಳುತ್ತಾ ಬರುತ್ತೋ ಅದೇ ರೀತಿ ಬಾಯಲ್ಲಿ ನೊರೆ ಬರುತ್ತೆ, ತಕ್ಷಣ ಅದನ್ನ ಕುತ್ತಿಗೆಯನ್ನ ಹಿಡಿದು ಅಳಬಾರ್ದು ಅನ್ನೋ ದೃಷ್ಟಿಯಿಂದ ತೆಗೆದುಕೊಂಡು ಬಚ್ಚಲು ಮನೆಗೆ ಹೋಗಿ ಏನು ವಿಷವನ್ನ ಒಂದು ನೊರೆ ಬರ್ತಾ ಇರುತ್ತೆ ಅದನ್ನ ಒರೆಸ್ತಾ ಇರ್ತಾನೆ. ನಂತರದಲ್ಲಿ ಅಜ್ಜಿ ಹಾಗೂ ತಾಯಿಗೆ ಗೊತ್ತಾಗುತ್ತೆ. ತಕ್ಷಣವೇ ಅವರು ಆಸ್ಪತ್ರೆಗೆ ಕರ್ಕೊಂಡು ಬರ್ತಾರೆ. ಏನು ಬೆಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆಯಾದ ನಿಮಾನ್ಸ್ ಬಳಿ ಇರುವ ಇಂದಿರಾ ಗಾಂಧಿ ಮಕ್ಕಳ ಆಸ್ಪತ್ರೆಗೆ ಕರ್ಕೊಂಡು ಬರ್ತಾರೆ. ಸೊ ತದನಂತರದಲ್ಲಿ ಏನು ಮಗುವಿಗೆ ಚಿಕಿತ್ಸೆ ನಡೀತಾ ಇದೆ. ಸದ್ಯ ಮಗು ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗ್ಲೂ ಸಹ ಮಗುವಿನ ಬಾಯಲ್ಲಿ ನೊರೆ ಬರುವುದು ನಿಲ್ತಾ ಇಲ್ಲ. ಸದ್ಯ ಪ್ರಕರಣ ನಡೆದಿರೋದು ಏನು ಕರ್ನಾಟಕ ಹಾಗೂ ತಮಿಳುನಾಡು ಬಾರ್ಡರ್ ಆಗಿರುವ ಬಾಗ್ಲೂರು ಪ್ರದೇಶದಲ್ಲಿ. ಬಾಗ್ಲೂರು ಮೂಲತಃ ತಮಿಳುನಾಡು ರಾಜ್ಯಕ್ಕೆ ಸೇರುತ್ತೆ. ಹೀಗಾಗಿ ಅವರು ಸಿದ್ದಾಪುರ ಪೊಲೀಸ್ ಸ್ಟೇಷನ್ಗೆ ಬಂದು ದೂರನ್ನ ಕೊಟ್ಟಿದ್ದಾರೆ. ಸದ್ಯ ಸಿದ್ದಾಪುರ ಪೊಲೀಸರು ಅವರಿಗೆ ಮೆಮೋವನ್ನ ಕಳಿಸಿದ್ದಾರೆ. ಹೀಗಾಗಿ ಏನು ತಮಿಳುನಾಡು ಪೊಲೀಸರು ಹೌದು ನಾವು ಆರೋಪಿಯನ್ನ ಅರೆಸ್ಟ್ ಮಾಡ್ತೀವಿ, ಮಗು ಮತ್ತು ತಾಯಿ ಹುಷಾರಾಗಿ ಕರ್ಕೊಂಡು ಬನ್ನಿ, ಆಮೇಲೆ ನಾವು ಆರೋಪಿಯನ್ನ ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸದ್ಯ ಕಾದು ನೋಡ್ಬೇಕಾಗಿದೆ ಶ್ರುತಿ, ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ ಅಂತ. ಓಕೆ ಗಿರೀಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.